ಮಾಸ್ಟರ್ಸ್. ಕಾರ್ಯಕ್ರಮವನ್ನ ಪ್ರಾರಂಭಿಸುವ ಮುಂಚೆ ಮೊಟ್ಟ ಮೊದಲಾಗಿ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂತಹ ಬ್ರಹ್ಮಶ್ರೀ ಪಿತಾಮಹ ಪತಿಸರ್ ಗುರುಗಳ ಪಾದಪದ್ಮಗಳಿಗೆ ಅಂತ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾ, ಸದಾನಂದ ಯೋಗಿ ಸ್ವಾಮಿಯ ಪಾದಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾ, ಸ್ವರ್ಣಮಲಮ್ಮರವರ ಪಾದಪದ್ಮಗಳಿಗೆ ಅಂತ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾ, ನನಗೆ ದಿನನಿತ್ಯ ಧ್ಯಾನ ಮತ್ತು ಆತ್ಮಜ್ಞಾನ ಶಿಕ್ಷಣವನ್ನು ಕೊಡತಕ್ಕಂತಹ ಬ್ರಹ್ಮಶ್ರೀ ತಟವರ್ತಿ ವೀರರಾಘವರಾವ್ ಅವರು ಗರಿಷ್ಠ ತಟವರ್ತಿ ರಾಜಲಕ್ಷ್ಮಿ ಅಮ್ಮನವರ ಪಾದಪದ್ಮಗಳಿಗೆ ಅಂತ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾ, ಮಹಾತಾರ್ ಫೌಂಡೇಶನ್ ಜೂಮ್ ಮತ್ತು ಯೂಟ್ಯೂಬ್ ಚಾನಲ್ ನಡೆಸ್ಕೊ ಬರ್ತಕ್ಕಂತಹ ರಂಗನಾಥ್ ಸರ್ ಅವ್ರಿಗೂ, ಕ್ಯಾಂಪೇನ್ ಮಾಡಿರ್ತಕ್ಕಂತಹ ಅರುಣಾ ಮೇಡಮ್ ಅವ್ರಿಗೂ, ಅನುರಾಧ ಮೇಡಮ್ ಅವ್ರಿಗೂ, ಜೀವನ ಪಾಲ್ಗೊಂಡಿರ್ತಕ್ಕಂತಹ ಆತ್ಮ ಬಂಧುಗಳು, ಆತ್ಮ ಬಂಧುಗಳಿಗೂ ಅನಂತ ಕೋಟಿ ಆತ್ಮ. ಮಾಸ್ಟರ್ಸ್, ಮತ್ತೆ ಮಾರ್ನಿಂಗ್ ಮೆಡಿಟೇಷನ್ ಅದ್ಭುತವಾಗಿ ಸೈಲೆನ್ಸ್ ಮೆಡಿಟೇಷನ್ ಮಾಡಿದ್ವಿ. ಇದೇ ಸರಿಯಾಗಿರ್ತಕ್ಕಂತಹ ಧ್ಯಾನ. ಭಾಗ್ಯ, ಪುಣ್ಯ, ಜೀವನ ಧನ್ಯ. ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ಸಾಧನೆ ಮಾಡ್ತಾ ಇರ್ತೀವಿ. ಕೆಲವೊಂದು ಲೋಪಗಳಿಂದ ಮಾನವನಿಗೆ, ಸಾಧಕರಿಗೆ ಆತ್ಮಜ್ಞಾನ ಹೊಂದದೇ ಇರುವುದಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೆ ರಾಜಲಕ್ಷ್ಮಿ ಅಮ್ಮನವರು ಒಂದು ಕಾನ್ಸೆಪ್ಟ್ ಬರೆದಿದ್ದಾರೆ, ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ತಿಳ್ಕೊಳ್ಳೋದು. ಆತ್ಮಜ್ಞಾನ ಹೊಂದದೇ ಇರುವುದಕ್ಕೆ ಕಾರಣಗಳೇನು? ಮನುಷ್ಯನ ಜನ್ಮ ತಗೊಂಡ್ಮೇಲೆ ಕಂಪಲ್ಸರಿ ತನ್ನ ಆತ್ಮಜ್ಞಾನ ಹೊಂದಲೇಬೇಕು. ಮೊದಲೇ ಜನ್ಮದಿಂದ ಹೊರಗಡೆ, ಜನ್ಮ ಚಕ್ರದಿಂದ ಬಿಡುಗಡೆ ಆಗ್ತದೆ. ಮತ್ತೆ ಹೊಂದದೇ ಇರೋದಕ್ಕೆ ಕಾರಣಗಳೇನು? ಫಸ್ಟ್ ಪಾಯಿಂಟ್, ಜಡತ್ವವಾದ ಮನಸ್ಸು. ಸೆಕೆಂಡ್ ಪಾಯಿಂಟ್, ಸಂಶಯ ಭಾವನ. ಥರ್ಡ್ ಪಾಯಿಂಟ್, ಅಸಂತೃಪ್ತಿ. ಫೋರ್ತ್ ಪಾಯಿಂಟ್, ಅಶಾಂತಿಯಿಂದ ಇರುವುದು. ಫಿಫ್ತ್ ಪಾಯಿಂಟ್, ವಿದ್ಯಾಕಾಂಕ್ಷೆ ಇಲ್ಲದೆ ಇರ್ತಕ್ಕಂಥದ್ದು. ಈ ಐದು ಪಾಯಿಂಟ್ಗಳಿಂದ, 5 ಅಂಶಗಳಿಂದ ಮನುಷ್ಯನಿಗೆ, ಮಾನವನಿಗೆ ಆತ್ಮಜ್ಞಾನ ಹೊಂದೋದಕ್ಕೆ ಆಗ್ತಾ ಇಲ್ಲಂತೆ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಫಸ್ಟ್ ಪಾಯಿಂಟ್ ಏನು? ಜಡತ್ವವಾದ ಮನಸ್ಸು. ನೋಡ್ರಿ ಮಾಸ್ಟರ್ಸ್, ಎಲ್ಲ ಮಾಡ್ಬೇಕು ಅನ್ಕೊಂತೀವಿ, ಮಾಡಂಗಿಲ್ಲ. ಎಲ್ಲ ಬುಕ್ಸ್ ಓದ್ಬೇಕು ಅನ್ಕೊಂತೀವಿ, ಓದಕ್ಕಾಗಲ್ಲ. ಈ ರೀತಿ ಸಜ್ಜನ ಸಾಂಗತ್ಯ ಮಾಡ್ಬೇಕು ಅನ್ಕೊಂತೀವಿ, ಕೆಲವರಿಗೆ ಮಾಡಕ್ಕಾಗಲ್ಲ. ಕಾರಣ ಮನಸ್ಸು ಜಡತ್ವವಾಗಿದೆ. ಭಗವಂತನ ಕಡೆ ತಿರ್ಸೋಕೆ ಆಗ್ತಾ ಇಲ್ಲ. ನಾಳೆ ಮಾಡೋಣ, ನಾಳ್ದ ಮಾಡೋಣ, ನಾಡ್ದ ಮಾಡೋಣ, ಅಥವಾ ಇನ್ನೊಂದ್ ಜನ್ಮದಲ್ಲಿ ಮಾಡೋಣ, ಜನ್ಮಗಳು ತಗೊಂತಾನೆ ಇರೋಣ ಇತ್ಯಾದಿಗಳ ಒಂದು ನಿರ್ಲಕ್ಷ್ಯದಿಂದ ಅವರಿಗೆ ಈ ಒಂದು ಜ್ಞಾನ ಲಭ್ಯವಾಗ್ತಾ ಇಲ್ಲ. ಮನಸ್ಸು ಪ್ರಾಪಂಚಿಕ ಕಡೆ ತಿರುಗಿದ್ರೆ ಭಗವಂತನ ಕಡೆ ಯಾವಾಗ ತಿರ್ಸ್ತಾನಾತ? 24x7 ಪ್ರಪಂಚದ ಕಡೆನೆ, ಪ್ರಪಂಚದ ಬಗ್ಗೆ ಚಿಂತನೆ. ಇನ್ನು ಅವ್ರಿಗೆ ಆತ್ಮಜ್ಞಾನ ಹೆಂಗ್ ಲಭ್ಯ ಆಗುತ್ತೆ? ಧ್ಯಾನ ಅನ್ನೋದು ಇವಾಗಲ್ಲ, ಏಜ್ ಆದ್ಮೇಲೆ ಮಾಡ್ಬೇಕು. ಆಧ್ಯಾತ್ಮಿಕ ಅಂಬೋದು ಇವಾಗ ಚೆನ್ನಾಗಿ ದುಡಿಬೇಕಂತಾರೆ.
ಚೆನ್ನಾಗಿ ದುಡ್ಕೊಂತ ಹೋಗ್ತಾನೆ. ಈ ಜನ್ಮಲೆ ತನಗೆ ದೇಹ ಸಹಕಾರ ಕೊಡುತ್ತಾ? ಆರೋಗ್ಯ ಹಿಂಗೆ ಇರ್ತದೆ ಅಂತ ಏನ್ ಗ್ಯಾರಂಟಿ? ಯಾವ್ದೋ ಒಂದು ಬೇನೆ ಬಂತು, ಒಂದು ರೋಗ ಬಂತು, ಅವ್ರಿಗೆ ಸಾಧನೆ ಮಾಡಕ್ಕೆ ಆಗೋದಿಲ್ಲ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ ಇಲ್ಲಿ? ನಾಳೆ ಮಾಡೋದು ಇವತ್ತೇ ಮಾಡು, ಇವತ್ ಮಾಡೋದು ಈಗಲೇ ಮಾಡು, ಈಗ ಮಾಡ್ತಕ್ಕಂಥದ್ದು ಈ ಕ್ಷಣದಲ್ಲೇ ಮಾಡು. ಒಳ್ಳೆ ಕೆಲಸಗಳನ್ನ ನಿಂದಿರ್ಸ್ಬಾರ್ದ. ಇವಾಗ ತಿಳ್ಕೊಂಡಿವ ಅದನ್ನ ಮಾಡ್ಬಿಡ್ಬೇಕು. ನಾಳೆ ಅಚ್ಚೆ ನಾಳೆ ನಾಡ್ದ ಆ ರೀತಿ ಮಾಡ್ತಾ ಹೋಗ್ಬಾರ್ದು. ಬಿಸಿನೆಸ್ ಪೋಸ್ಟ್ಪೋನ್ ಮಾಡ್ತೀಗ, ದುಡ್ಡು ಸಂಪಾದನೆ ಮಾಡೋದು ಪೋಸ್ಟ್ಪೋನ್ ಮಾಡ್ತೀಗ, 3 ಹೊತ್ತು ಊಟ ಮಾಡೋದು ಪೋಸ್ಟ್ಪೋನ್ ಮಾಡ್ತೀಗ. ಅವೆಲ್ಲ ಟೈಮ್ ಟು ಟೈಮ್ ಬೇಕು. ಆದ್ರೆ ಸಾಧನೆ ಮಾತ್ರ, ಸ್ವಾಧ್ಯಾಯ ಮಾತ್ರ, ಸಜ್ಜನ ಸಾಂಗತ್ಯ, ಸೇವಾ, ಆಧ್ಯಾತ್ಮಿಕ ಮಾರ್ಗ ಪೋಸ್ಟ್ಪೋನ್ ಮಾಡ್ಕೊಂತ ಹೋಗ್ತಾರೆ. ಅಂಥವ್ರಿಗೆ ಹೆಂಗ್ ಸಿಗುತ್ತೆ ಆಧ್ಯಾತ್ಮಿಕತೆ? ಅಂಥವ್ರಿಗೆ ಹೆಂಗ್ ಸಿಗುತ್ತೆ ಆತ್ಮಜ್ಞಾನ, ಮೋಕ್ಷ? ಇನ್ನ ಕರಮುಳು ಮೂಟೆ ಮೂಟೆ ಕಟ್ಕೊಂತಾರೆ. ಭಗವಂತನ ಕಡೆ ಮನಸ್ಸು ತಿರ್ಸೋದಿಲ್ಲ ಅವರು. ಅದಕ್ಕೆ ಕಾರಣ ಮನಸ್ಸೇ. ದೋಷಗಳು, ಮನಸ್ಸಿಗಿರ್ತಕ್ಕಂಥ ದೋಷಗಳು ಅದಲ್ಲ, ಮಲದೋಷಗಳು ಅಂತಾರೆ. ಕೆಲವರು ಭಗವಂತನ ಬಗ್ಗೆ ಅಂದ್ರೆ ತಿಳ್ಕೊಂಬದಕ್ಕೆ ಆಸಕ್ತಿ ಕೊಡೋದಿಲ್ಲ ಮನಸ್ಸು. ಪುಸ್ತಕ ಓದಂದ್ರೆ ಮನಸ್ಸು ಪುಸ್ತಕ ಓದಕ್ಕೆ ಆಸಕ್ತಿ ತೋರಿಸೋದಿಲ್ಲ. ಮಾಯದಲ್ಲಿ ಬೀಳುತ್ತೆ ಮನಸ್ಸು, ಅಜ್ಞಾನದಲ್ಲಿ ಹೋಗ್ತಾ ಇರುತ್ತೆ ಮನಸ್ಸು, ಮೋಸಗಳನ್ನು ಮಾಡ ಅಂತ ಹೇಳ್ತತೆ ಮನಸ್ಸು, ತಪ್ಪುಗಳನ್ನು ಮಾಡ್ತಾ ಹೋಗ್ತತೆ ಮನಸ್ಸು. ಅಸತ್ಯವನ್ನ ಸತ್ಯ ಅನ್ಕೊಳ್ತತೆ ಮನಸ್ಸು. ನೀನು ಜಗತ್ತಿನಲ್ಲಿರ್ತಕ್ಕಂಥದ್ದು ವಿಗ್ರಹನೇ ಸತ್ಯ ಅನ್ಕೊಂತ ಇದೆ. ಸತ್ಯ ಆತ್ಮನ ಅಸತ್ಯ ಅನ್ಕೊಂತ ಇದೆ. ಅಸತ್ಯವಾಗಿರ್ತಕ್ಕಂತಹ ವಿಗ್ರಹ ಸತ್ಯ ಅನ್ಕೊಂತ ಇದೆ. ಅದಕ್ಕೆ ಭಗವಂತನ ಕಡೆ ತೀರ್ಸಕ್ ಆಗೋಲ್ದು. ಭಗವಂತ ಹೊರಗಡೆ ಇದ್ದಾನೆ ಅನ್ಕೊಂತ ಇದ್ದಾನೆ ಎಲ್ಲರೂ. ಸಾಮಾನ್ಯ ಜನರು ಭಗವಂತ ಹೊರಗಡೆ ಇದ್ದಾನೆ ಅನ್ಕೊಂತ ಇದ್ದಾರೆ. ಭಗವಂತ ಹೊರಗಡೆ ಹೆಂಗಿರ್ತಾನೆ? ಇಡೀ ಪ್ರಪಂಚವೆಲ್ಲ ಹುಡುಕಿದ್ರು ಭಗವಂತ ಸಿಗೋದಿಲ್ಲ. ಆ ಭಗವಂತ ಸಿಗ್ಬೇಕಂದ್ರೇನೆ ನಾವು ಅಂತರ್ಮುಖರಾಗ್ಬೇಕು. ಸಾಮಾನ್ಯ ಜನರಿಗೆ ಭಗವಂತ ಹೊರಗಡೆ ಇದ್ದಾನೆ ಅನ್ಕೊಂತಾರೆ. ಸಾಧಕರಿಗೆ ಆ ಭಗವಂತ ಹೊರಗಡೆ ಇಲ್ಲ, ಈ ದೇಹದೊಳಗೆ ಇದ್ದಾರೆ, ನನ್ನೊಳಗಿದ್ದಾರೆ ಅನ್ಕೊಂತಾನೆ ಸಾಧಕರು. ಇನ್ನ ಸಿದ್ಧಿ ಪುರುಷರು ಆ ಭಗವಂತನೇ ನಾನು ಅಂತ ತಿಳ್ಕೊಂತಾರೆ. 3 ಪಾಯಿಂಟ್ ಇದೆ. ಭಗವಂತ, ಸಾಮಾನ್ಯ ಜನರು ಭಗವಂತ ಹೊರಗಡೆ ಇದ್ದಾರೆ ಅನ್ಕೊಂತಾರೆ. ಸಾಧಕರು ಭಗವಂತ ಹೊರಗಡೆ ಇಲ್ಲ, ನನ್ನೊಳಗಿದ್ದಾರೆ, ನನ್ನ ದೇಹದೊಳಗಿದ್ದಾರೆ ಅನ್ಕೊಂತಾರೆ.
ಸಿದ್ಧಿ ಪುರುಷರು ಆ ಭಗವಂತನೇ ನಾನು ಅಂತ ಫೈನಲ್ ಆಗಿ ತಿಳ್ಕೊಂತಾರೆ. ಇದು ಅಲ್ಟಿಮೇಟ್. ಆದ್ರೆ ಸಾಮಾನ್ಯ ಜನರು ಏನ್ ಮಾಡ್ಕೊಂತಾರೆ, ಹೊರಗಡೆ ಇದ್ದಾನೆ ಭಗವಂತ. ಆದ್ದರಿಂದ ಇಲ್ಲಿ ಸತ್ಯವನ್ನ ಏನ್ ಗ್ರಹಿಸ್ಬೇಕಂದ್ರೆ ಮಾಸ್ಟರ್ಸ್, ನಾವು ಆತ್ಮಜ್ಞಾನ ಹೊಂದದೇ ಇರೋಕೆ ಕಾರಣ ಏನಂದ್ರೆ, ಫಸ್ಟ್ ಪಾಯಿಂಟ್, ಮನಸ್ಸು ಜಡತ್ವದಿಂದ ಕೂಡಿದೆ, ಮಂದದಿಂದ ಕೂಡಿದೆ, ಸೋಮರಿತನದಿಂದ ಕೂಡಿದೆ. ಬರೀ ಸುಖ ಸಂತೋಷ ಬೇಕಾದಕ್ಕ, ಯಾವಾಗ್ಲೂ ಎಂಜಾಯ್ ಮಾಡಬೇಕು. ಸ್ಪರ್ಶ ಸುಖ, ಇಂದ್ರಿಯಗಳ ಸುಖ, ತಿಂಡಿಗಳ ಸುಖ, ಬರೀ ಸುಖ ಬೇಕಾದಕ್ಕೆ ಮನಸ್ಸಿಗೆ. ಅದರಲ್ಲಿ ಸುಖ ಅನುಭವಿಸಿ ಅನುಭವಿಸಿ ಮಂದ ಆಗ್ಬಿಟ್ಟಿದೆ ಅದು. ಜ್ಞಾನದ ಕಡೆ ತಿರ್ಸಂಗಿಲ್ಲ ಮನಸ್ಸದು. ಭಗವಂತ ಕಡೆಗೆ ತಿರ್ಸೋದಿಲ್ಲ. ಕಾರಣ ಯಾವಾಗಾದ್ರೆ ಅದು ಭಗವಂತನ ಕಡೆ ಮನಸ್ಸು ತಿರ್ಸತ್ತೋ, ಆ ಮನಸ್ಸಿನಲ್ಲಿ ಇರತಕ್ಕಂತ ಉಣಿಕಿ, ಆ ಲಕ್ಷಣ, ಅದ್ರ ಸ್ಥಾನ ಕಳ್ಕೊಂಡ್ಬಿಡ್ತದೆ. ಅದಕ್ಕೋಸ್ಕರ ಭಗವಂತನ ಕಡೆ ತಿರ್ಸೋದಿಲ್ಲ. ಭಗವಂತನ ಕಡೆ ಮನಸ್ಸು ಯಾರು ತಿರ್ಸ್ತಾರೋ ಭಗವಂತನ ಲಯ ಆಗ್ಬಿಡ್ತಾರೆ. ಅದರ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತಾರೆ ಮನಸ್ಸಿನ. ಅದಕ್ಕೆ ಭಯ ಅದಕ್ಕ, ಮತ್ತೆ ನಾನು ಇರ್ಲಾರ್ದಂಗ ಆಗ್ತೀನಂತ. ಅದಕ್ಕೆ ನಮ್ಮನ್ನ ಆಟ ಆಡಿಸ್ತಾ ಇದೆ. ಇದೊಂದು ಪಾಯಿಂಟ್. ಆತ್ಮಜ್ಞಾನ ಹೊಂದದೇ ಇರೋದಕ್ಕೆ ಕಾರಣ ಏನಂದ್ರೆ, ಫಸ್ಟ್ ಪಾಯಿಂಟ್ ಏನು, ಜಡತ್ವವಾದ ಮನಸ್ಸು. ಸೆಕೆಂಡ್ ಪಾಯಿಂಟ್, ಸಂಶಯ ಭಾವನ. ನೋಡ್ರಿ, ಸಂಶಯ ಭಾವನ, ಭಗವಂತನ ಮೇಲೆ ವಿಶ್ವಾಸ ಇಲ್ಲ, ಪರಿಪೂರ್ಣವಾದ ವಿಶ್ವಾಸ ಇಲ್ಲ. ಇದಕ್ಕಂದ್ರೆ ನಾಸ್ತಿಕರು, ಸಾಮಾನ್ಯ ಜನರು ಏನಕ್ಕಂತಾರೆ, ಕಾಣದೊಂದೇ ಸತ್ಯ, ಕಾಣದೇ ಇರ್ತಕ್ಕಂಥದ್ದು ಅಸತ್ಯ ಅನ್ಕೊಂತಾರೆ. ಕಣ್ಣಿಗೆ ಕಾಣದೊಂದೇ ಸತ್ಯ ಅಂತೆ, ಕಾಣದೇ ಇರ್ತಕ್ಕಂಥದ್ದು ಅಸತ್ಯ ಅಂತ ತಿಳ್ಕೊಂತಾರೆ. ಅಂತವ್ರಿಗೆ ಹೆಂಗ್ ಸಿಗುತ್ತೆ? ಭಗವಂತನ ಹೊರಗಡೆ ಹುಟ್ಟಿದ್ ಸಿಗ್ತಾನ ಅವನು? ಇಲ್ಲ, ಅವನು ಕಾಣಂಗಿಲ್ಲ. ಆದ್ರೆ ಅದು ಅಸತ್ಯನ? ಅಲ್ಲವೇ ಅಲ್ಲ. ವಿಶ್ವಾಸ ಇಲ್ಲ ಮನುಷ್ಯನಿಗೆ. ಇಡೀ ಬ್ರಹ್ಮಾಂಡವನ್ನು ನಡೆಸೋದು ಆ ಪರಬ್ರಹ್ಮ. ಸೂಕ್ಷ್ಮ ರೂಪದಲ್ಲಿ ಕಾಣಂಗಿಲ್ಲ ಅವನು. ಚರ್ಮಚಕ್ಷು ಕಾಣೋಂಗಿಲ್ಲ, ದಿವ್ಯ ನೇತ್ರಕ್ಕೆ ಕಾಣ್ತಾನವನು. ನಾವ್ ಅನ್ಕೊಂತೀವಿ ಮನೋಚಕ್ಷು ಚರ್ಮಚಕ್ಷು ಒಂದೇ ಇದೆ, ದಿವ್ಯ ಚಕ್ಷು ಜ್ಞಾನ ಚಕ್ಷು ಇಲ್ಲ ಅನ್ಕೊಂತ ಇದೀವಿ. ಮನುಷ್ಯನಿಗೆ 4 ಚಕ್ಷುಗಳು: ಚರ್ಮಚಕ್ಷು, ಮನೋಚಕ್ಷು, ದಿವ್ಯ ಚಕ್ಷು ಮತ್ತು ಜ್ಞಾನಚಕ್ಷು. 4 ಕಣ್ಣುಗಳು ಮನುಷ್ಯನಿಗೆ. ಭೌತಿಕ ನೇತ್ರದಿಂದ ಕಾಣ್ತಕ್ಕಂಥದ್ದು ಚರ್ಮಚಕ್ಷು, ಮನಸ್ಸಿನಿಂದ ಕಾಣತಕ್ಕಂಥದ್ದು ಮನೋಚಕ್ಷು, ಶಿವನಿಗಿರ್ತಕ್ಕಂಥ ತರಡಾಯಿ ಆ ದಿವ್ಯ ನೇತ್ರ, ಅದರಿಂದ ಕಾಣ್ತಕ್ಕಂಥದ್ದು ದಿವ್ಯ ಚಕ್ಷು. ಯಾರಾದ್ರೆ ತೀವ್ರವಾಗಿ ಸಾಧನೆ ಮಾಡಿ ಮನಸ್ಸನ್ನ ಶೂನ್ಯ ಮಾಡ್ಕೊತಾರೋ ಅವಾಗ ದಿವ್ಯ ನೇತ್ರ ಓಪನ್ ಆಗುತ್ತೆ. ನಾಲ್ಕನೇದು, ಹಂಗೆ ಸಾಧನೆ ಮಾಡ್ತಾ ಜ್ಞಾನವನ್ನು ಪಡ್ಕೊಂತ ಇರ್ಬೇಕಾದ್ರೆ ಅವನು ಜ್ಞಾನಚಕ್ಷು ಆಕ್ಟಿವೇಶನ್ ಆಗುತ್ತೆ. ಇದೆಲ್ಲ ಯಾರಿಗ್ ಗೊತ್ತು? ಗೊತ್ತಿಲ್ಲ ಅಜ್ಞಾನದಲ್ಲಿ ಇರ್ತಕ್ಕಂಥ ಮನುಷ್ಯರಿಗೆ. ನಾಸ್ತಿಕರಾಗಿ ಪಾಮರರಾಗಿ ಜೀವನ ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಏನ್ ಗೊತ್ತು? ಅದಕ್ಕೆ ಹೇಳ್ತಾರೆ ಶರಣರು, ಭಗವಂತನ ಮೇಲೆ ಸಾಸಿವೆ ಕಾಲಷ್ಟು ನಂಬಿಕೆ ಇದ್ರೆ ಜನ್ಮ ಸಾರ್ಥಕ ಆಗುತ್ತೆ. ಸಂಶಯದಿಂದಿದ್ರೆ, ಅನುಮಾನ ಪಟ್ರೆ ಎಂದಿಗೂ ನಾವು ಉದ್ಧಾರ ಆಗೋದಿಲ್ಲ. ಸಂಶಯ ಭಾವನೆ ಇರಬಾರ್ದು.
ಅನುಮಾನ ಇರಬಾರ್ದು. ಈ ದೇಹವನ್ನ ನಡೆಸೋದು ಒಳಗೆ ಒಬ್ಬನಿದಾನೆ, ಅವನಲ್ಲಿದ್ದರೆ ಇದು ಶವ ಆಗುತ್ತೆ. ಅದೇ ರೀತಿಯಾಗಿ ಇಡೀ ಸೃಷ್ಟಿಯನ್ನು ಒಬ್ಬ ನಡೆಸೋನೊಬ್ಬನಿದಾನೆ, ಅದಲ್ಲಿದ್ರೆ ಮಾಯ ಇದು ಭಗವಂತನ ಸಂಕಲ್ಪದಿಂದ ಸೃಷ್ಟಿಯಾಗಿದೆ. ಇದು ಅವನ್ ವಿಕಲ್ಪ ಮಾಡದಿದ್ದು ಲಯ ಆಗ್ಬಿಡುತ್ತೆ. ಮೊದಲು ಕೃತಾಯುಗ, ತ್ರೇತಾಯುಗ, ದ್ವಾಪರ ಆಗುತ್ತೆ, ಇವಾಗ ಇದೇನಾ? ಇಲ್ಲ. ಅದೇ ರೀತಿ ಕಲೆ ಓಡಿಸಕ್ ಹೋಗ್ಬಿಡುತ್ತೆ. ಅಂದ್ರೆ ವಿಕಲ್ಪ ಅದು. ಭಗವಂತ ವಿಕಲ್ಪ ಮಾಡದೆ ಇದು ಸೃಷ್ಟಿನೇ ಲಯ ಆಗ್ಬಿಡುತ್ತೆ, ಸಂಕಲ್ಪ ಮಾಡದೆ ಸೃಷ್ಟಿ ಉದ್ಭವ ಆಗುತ್ತೆ. ಗಿಡ ಇದೆ, ಮರ ಇದೆ, ಅದಕ್ಕೆ ಆಧಾರ ಯಾವುದು? ಬೇರು. ಗಾಳಿಪಟ ಆಡ್ತಾ ಇದೆ, ಅದಕ್ಕೆ ಆಧಾರ ಯಾವುದು? ದಾರ. ಮಡಿಕೆ ಆಗಿದೆ, ಅದಕ್ಕೆ ಆಧಾರ ಯಾವುದು? ಮಣ್ಣು. ಆಭರಣಗಳಿಗೆ ಆಧಾರ ಬಂಗಾರ. ಗಾಳಿಪಟ ಆಡ್ತಾ ಇದೆ, ಅದಕ್ಕೆ ಆಧಾರ ಯಾವುದು? ದಾರ. ದಾರನೇ ಇಲ್ಲ ಅಂದ್ರೆ ಗಾಳಿಪಟ ಮೇಲೆ ಹೋಗುತ್ತಾ? ಕೆಳಗೆಲ್ಲ ಬಿದ್ದು ಬಿಡುತ್ತೆ. ಅದರ ಮೂಲ ತತ್ವನ ಮರ್ತು ಹೋಗ್ತಾ ಇದೀವಿ, ರೂಪವನ್ನೊಂದೇ ಕಾಣ್ತಾ ಇದೀವಿ ನಾವು. ಮಡಿಕೆ ಆಗ್ಬೇಕಂದ್ರೆ ಏನ್ ಬೇಕು? ಆಧಾರ ಮಣ್ಣು. ಮಣ್ಣಿದೆ, ಮಣ್ಣಿಂದ ಆಗಿದೆ ಎಂಬುದು ಪ್ರಜ್ಞೆ ಇಲ್ಲಾರ್ದಂಗಿದೀವಿ, ಬರೀ ಮಡಿಕೆ ಒಂದೇ ಕಾಣಕತ್ತಿದ್ ನಮ್ಗೆ. ಆಭರಣಗಳಿಂದ ಕಾಣ್ತಿದಾವೆ, ಬಂಗಾರ ಕಾಣಬಲ್ದು. ರೂಪ ಒಂದೇ ಕಾಣ್ತಾ ಇದೆ, ಅದಕ್ಕೆ ರೂಪಕ್ಕೆ ಆಧಾರ ಆಗಿರ್ತಕ್ಕಂತಹ ಭಗವಂತ ಕಾಣವಲ್ದು ನಮಗೆ. ಅದೇ ಸಂಶಯ, ಅದೇ ವಿವೇಕ ಇಲ್ಲ ಅಂತ ಅರ್ಥ, ಬುದ್ಧಿ ಇಲ್ಲ ಅಂತ ಅರ್ಥ. ಉತ್ತರ ಗೀತೆ ಏನ್ ತಿಳಿಸ್ತಾ ಇದೆ? ಮನುಷ್ಯನಿಗೆ ಬುದ್ಧಿ ಜ್ಞಾನ ಎರಡಂದ್ರೆ ಇಲ್ಲಂದ್ರೆ ಅವನು ಪಶುಗಳಿಗೆ ಸಮಾನ. ಬುದ್ಧಿ ಜ್ಞಾನ ಎರಡು ಇರ್ಬೇಕಂತೆ, ವಿಚಾರಣೆ ಮಾಡ್ಬೇಕಂತೆ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ, ಏನ್ ತಿನ್ನಬೇಕು, ಏನ್ ತಿನ್ನಬಾರ್ದು. ನೋಡ್ರಿ, ಈ ದೇಹ ತಾನು ಅನ್ಕೊಂಡು ನಂದು ಬ್ರಾಹ್ಮಣ ಕುಲ, ಕ್ಷತ್ರಿಯ ಕುಲ, ಲಿಂಗಾಯತರು, ಮಾದ್ರು, ಶೂದ್ರರು ಅಂತ ಭೇದ ಭಾವ ನೋಡಕತ್ತೀವಿ. ನಾನು ಶ್ರೀಮಂತ, ನೀನು ಬಡವ, ನಾನು ಬುದ್ಧಿವಂತ, ನೀನು ಬುದ್ಧಿ ಇಲ್ಲದವನು, ನೀನು ಹೀನವಂತನು, ಈ ರೀತಿ ವ್ಯತ್ಯಾಸ ಮಾಡ್ತಾ ಇದ್ದೀವಿ, ವ್ಯತ್ಯಾಸ ನೋಡ್ತಾ ಇದ್ದೀವಿ. ಕಾರಣ ಏನು? ಈ ದೇಹಗಳೇ ನಾನು ಅನ್ಕೊಂಡಿದ್ದೀವಿ. ಈ ದೇಹ ಶಾಶ್ವತ ಅಂದ್ರೆ ಶಾಶ್ವತ ಅಲ್ಲ, ಆ ದೇಹ ನೀನಂದ್ರೆ ದೇಹ ನೀನಲ್ಲ, ಅದು ಹೋಗ್ತದದು. ಯಾವಾಗಾದ್ರೆ ಈ ದೇಹದೊಳಗೆ ಇರ್ತಕ್ಕಂತಹ ಆತ್ಮತತ್ವನ ಯಾವಾಗ ತಿಳ್ಕೊಂತೀಯೋ, ಎಲ್ಲರಲ್ಲಿ ನೀನು ಏಕತ್ವ ನೋಡ್ತೀಯ. ಸ್ತ್ರೀ ಇಲ್ಲ, ಪುರುಷನಿಲ್ಲ, ಬಡವನಿಲ್ಲ, ಶ್ರೀಮಂತನಿಲ್ಲ, ಶತ್ರುತ್ವ ಇರೋದಿಲ್ಲ, ಎಲ್ಲ ಮಿತ್ರತ್ವ, ಫ್ರೆಂಡ್ಶಿಪ್, ಎಲ್ಲ ದೈವತ್ವ. ಎಲ್ಲರ ಮಾಸ್ಟರ್ ಆಗಿ ನೋಡ್ತೀವಿ, ಎಲ್ಲರಲ್ಲಿ ಪರಮಾತ್ಮ ತತ್ವನೇ ನೋಡ್ತೀವಿ. ಯಾವಾಗ? ನಾವು ಆತ್ಮ ತತ್ವನ ತಿಳ್ಕೊಂಡಾಗ, ಅನುಭೂತಿಯನ್ನು ಪಡ್ಕೊಂಡಾಗ. ಅದಕ್ಕೆ ಬುದ್ಧಿಯಿಂದ ವಿಚಾರಣೆ ಮಾಡಂತ ಹೇಳ್ತದೆ ಉತ್ತರ ಗೀತ. ಆ ರೀತಿ ವಿಚಾರಣೆ ಮಾಡಿದಾಗ ಏನಾಗುತ್ತೆ? ಜ್ಞಾನ ಬರುತ್ತೆ. ಏನ್ ಜ್ಞಾನ? ಆ ಭಗವಂತನೇ ಸತ್ಯ, ಉಳುಕಿದ್ದೆಲ್ಲ ಮಿಥ್ಯ. ಅದಕ್ಕೆ ಶಂಕರಾಚಾರ್ಯ ಏನ್ ಹೇಳ್ತಾರೆ? ಜಗತ್ ಸತ್ಯ, ಬ್ರಹ್ಮ ಸತ್ಯ, ಜಗತ್ ಮಿಥ್ಯ, ಜೀವೋ ಬ್ರಹ್ಮೈಕ ನಾಪರಹ. ಆ ಪರಬ್ರಹ್ಮನೇ ಸತ್ಯ, ಈ ಕಣ್ಣಿಗೆ ಕಾಣ್ತಕ್ಕಂಥ ಜಗತ್ತೆಲ್ಲ ಮಿಥ್ಯ. ಈ ದೇಹದಲ್ಲಿರ್ತಕ್ಕಂಥ ಆತ್ಮವೇ ಸತ್ಯ, ಸತ್ಯ, ಸತ್ಯ ಅಂತ ಹೇಳ್ತಾನೆ ಶಂಕರಾಚಾರ್ಯ. ಅದಕ್ಕೆ ಸಂಶಯ ಭಾವದಿಂದ ಹೊರಗಡೆ ಬರಬೇಕು. ಸೃಷ್ಟಿಗೆ ಮೂಲ, ಸೃಷ್ಟಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನ ಒಬ್ಬನಿದ್ದಾನೆ, ಅವನ ಮೇಲೆ ವಿಶ್ವಾಸ ಇಡಬೇಕು. ಹೆಂಗೆ? ಅವನನ್ನು ಆಶ್ರಯಿಸ್ಬೇಕು. ಅದ ಹೆಂಗೆ? ಅದೇ ಏಕೈಕ ಮಾರ್ಗ, ಧ್ಯಾನ. ಆ ಸತ್ಯ ತಿಳ್ಕೊಂತೀವಿ, ಆ ದರ್ಶನ ಮಾಡ್ತೀವಿ, ಅನುಭೂತಿ ಪಡ್ತೀವಿ, ಸಾಕ್ಷಾತ್ಕಾರ ಮಾಡ್ಕೊಂತೀವಿ, ಇರೋದೆಲ್ಲ ದೈವತ್ವವೇ ಅಂತ ತಿಳ್ಕೊಂತೀವಿ. ಭ್ರಾಂತಿಗಳಿಂದ ಹೊರಗಡೆ ಬರ್ತೀವಿ. ದೇಹ ಭ್ರಾಂತಿ, ಪ್ರಾಪಂಚಿಕ ಭ್ರಾಂತಿ, ಆಯಾ ಪ್ರಪಂಚದಿಂದ ಭ್ರಾಂತಿಗಳಿಂದ ಹೊರಗಡೆ ಬರ್ತೀವಿ, ವಾಸ್ತವತೆಯನ್ನು ತಿಳ್ಕೊಂತೀವಿ. ನಾನೊಂದು ಆತ್ಮ ಅಂತ, ನಾನು ಆಗಿರ್ತಕ್ಕಂತಹ ಆತ್ಮತತ್ವ ಅಂತ ತಿಳ್ಕೊಳ್ಳೋದಕ್ಕೆ, ನನ್ನ ನಿಜ ಸ್ವರೂಪ ಅಂತ ತಿಳ್ಕೊಳ್ಳೋದಕ್ಕೆ ಇದಕ್ಕೆ ನಮಗೆ ಭಯ.
ಅನುಮಾನ, ಅಪನಂಬಿಕೆ, ಇದಕ್ಕೆ ವಿಶ್ವಾಸ ಇಲ್ಲ. ಎಲ್ಲವನ್ನ ತಿಳ್ಕೊಂತ ಇದೀವಿ ಜಗತ್ತಿನಲ್ಲಿ, ಎಲ್ಲವನ್ನು ಸೃಷ್ಟಿ ಮಾಡ್ತೀವಿ, ಆದ್ರೆ ತಾನು ಆಗಿರ್ತಕ್ಕಂಥ ನಿಜ ತತ್ವವನ್ನು ತಿಳ್ಕೊಳ್ದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ ಸತ್ಯ ಸಾಯಿಬಾಬಾ. ಪ್ರಪಂಚದಲ್ಲಿ ಎಲ್ಲಾ ಸೃಷ್ಟಿ ಮಾಡ್ತಾನೆ, ಎಲ್ಲಾ ತಯಾರು ಮಾಡ್ತಾನೆ, ಎಲ್ಲವನ್ನು ತಿಳ್ಕೊತಾ ಇರ್ತಾನೆ, ಆದ್ರೆ ತನ್ನನ್ನು ತಾನು ತಿಳ್ಕೊಳ್ಳೋದಿಲ್ಲ, ತನ್ನ ಬಗ್ಗೆ ತಾನು ಶೋಧನೆ ಮಾಡೋದಿಲ್ಲ, ತಾನು ವಾಸ್ತವತ್ವ, ತನ್ನ ತತ್ವ, ನಿಜ ತತ್ವವನ್ನು ತಿಳ್ಕೊಂತಾ ಇಲ್ಲ. ತಾನು ಯಾರು ಅನ್ನೋ ಸತ್ಯವನ್ನು ಮರ್ತು ಹೋಗ್ತಾ ಇದ್ದಾನೆ. ಸ್ಪಿರಿಚುವಲ್ ಸೈಂಟಿಸ್ಟ್ ಆಗ್ಬೇಕು, ಫಿಸಿಕಲ್ ಸೈಂಟಿಸ್ಟ್ ಆದ್ರೆ ಉಪಯೋಗ ಇಲ್ಲ. ಆಧ್ಯಾತ್ಮಿಕ ವಿಜ್ಞಾನಿಗಳಾಗ್ಬೇಕು. ಪ್ರಾಪಂಚಿಕ ವಿಜ್ಞಾನಿಗಳಾದ್ರೆ ಏನು ಉಪಯೋಗ ಇಲ್ಲ. ಅದು ಬೂದಿ ಆಗ್ತಕ್ಕಂಥ ಸರ್ಟಿಫಿಕೇಟ್, ಅಜ್ಞಾನ. ಪರಲೋಕದಲ್ಲಿ ನಮ್ಗೆ ಉಪಯೋಗ ಇಲ್ಲ ಅದು. ಪರಲೋಕದಲ್ಲಿ ನಮಗೆ ಉಪಯೋಗ ಕೊಡ್ತಕ್ಕಂಥದ್ದು ಆತ್ಮಜ್ಞಾನ ಬಿಟ್ಟು ಇನ್ನೊಂದು ಇಲ್ಲ. ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಓದೋದು ಬಿಟ್ಟು ಇನ್ನೊಂದಿಲ್ಲ. ಆತ್ಮಜ್ಞಾನಿಗಳ ಜೊತೆ, ಸದ್ಗುರುಗಳ ಜೊತೆ ಸಾಂಗತ್ಯ ಮಾಡೋದು ಬಿಟ್ಟು ಇನ್ನೊಂದಿಲ್ಲ. ಅದೇ ನಮಗೆ ಲಾಭ ಬರೋದು, ಪರಮ ಲಾಭ ತಂದು ಕೊಡುತ್ತೆ. ಯಾವ ದುಡ್ಡು, ಯಾವ ಬಂಗ್ಲೆ, ಯಾವ ಐಶ್ವರ್ಯ, ಯಾವ ಭೋಗಗಳು, ಯಾವ ಸುಖಗಳು ನಮಗೆ ಲಾಭ ತಂದ್ಕೊಡೋದಿಲ್ಲ. ಫಸ್ಟ್ ನಾನು ಯಾರು ಎನ್ನುವ ಸತ್ಯ ತಿಳ್ಕೋಬೇಕು. ಊಹಾರಯಂ, ನಾನು ಯಾರು, ಆ ಸತ್ಯವನ್ನ ತಿಳ್ಕೊಳ್ಳಾರ್ದಾಗ ಜೀವನ ಮಾಡಿದ್ರೆ ಜನ್ಮ ಚಕ್ರ ತಪ್ಪೋದಿಲ್ಲ. ಫಸ್ಟ್ ಸಂಶಯ ಭಾವದಿಂದ ಹೊರಗಡೆ ಬರ್ಬೇಕು ನಾವು. ವಿಶ್ವಾಸ ಇಡ್ಬೇಕು ಆ ಭಗವಂತನ ಮೇಲೆ, ಸೇರೋ ಮಾರ್ಗ ತಿಳ್ಕೋಬೇಕು. ಹೀಲಿಂಗ್ ಮೆಡಿಟೇಷನ್ ಮಾಡಿದೆ, ಬೋಲಿಂಗ್ ಮೆಡಿಟೇಷನ್ ಮಾಡಿದೆ, ಗೈಡಿಂಗ್ ಮೆಡಿಟೇಷನ್ ಮಾಡಿದೆ, ಗುಡಾಕೇಶ ಧ್ಯಾನ ಮಾಡಿದೆ, ಈ ರೀತಿ ಮಾಡಿದ್ರೆ ಜನ್ಮ ಜನ್ಮಗಳ ಹೆತ್ತರಿಗೂ ನಮ್ಗೆ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತ ಹೇಳ್ತಾರೆ ಗುರುಗಳು. ಇನ್ನ ಬಹಳ ಮಂದಿ ದೇಹ ನಾವು ಹಾಕೊಂಡು ಜೀವನ ಮಾಡ್ತಿದ್ದಾರೆ. ತಲೆನೋವು ಹೋಯ್ತು, ಕಾಲ್ನೋವು ಹೋಯ್ತು, ಸೊಟ್ಟ ನೋವು ಹೋಯ್ತು, ಹೀಲಿಂಗ್ ಮೆಡಿಟೇಷನ್ ಮಾಡಿದಾಗ ಗುಂಡಲ್ಲಿ ತಗೊಂಡು ಹೊಡಿತಾರಂತೆ, ಹೀಲಿಂಗ್ ಆಗ್ಬೇಕಂತೆ. ಇನ್ನ ದೇಹ ಅನ್ಕೊಂಡ್ ಜೀವನ ಮಾಡ್ತಿದ್ರೆ ಭ್ರಾಂತಿಗಳಲ್ಲಿ. ಆತ್ಮ ತತ್ವವನ್ನು ತಿಳ್ಕೊಂಡು ಆತ್ಮ ಜೊತೆ ಯಾರು ಇರ್ತಾರೋ, ಸಾಧನೆ ಶ್ವಾಸದ ಮೇಲೆ ಧ್ಯಾಸ ಯಾರು ಮಾಡ್ತಾರೋ ಪರಬ್ರಹ್ಮನ ಜೊತೆ ಅನುಸಂಧಾನವಾಗ್ತಾರೆ. ಯಾವಾಗಾದ್ರೆ ಪರಬ್ರಹ್ಮನ ಜೊತೆ ಇರ್ತಾರೋ ಶಾರೀರಿಕ ಅನಾರೋಗ್ಯ, ಮಾನಸಿಕ ಅನಾರೋಗ್ಯ, ಬುದ್ಧಿಪರ ಅನಾರೋಗ್ಯ ಎಲ್ಲ ಹೋಗ್ತವೆ, ಸಮಸ್ತವೂ ಸಿಗ್ತತೆ ಆ ಪರಬ್ರಹ್ಮನ ಜೊತೆ ಇದ್ರೆ. ಇಂತಹ ಸಾಧನ ಸಿಕ್ಕಿದೆ, ಆದ್ರೆ ಅಡ್ಡದಾರಲ್ಲಿ ಹೋಗ್ತಾ ಇದೀವಿ. ಆ ಮಾಸ್ಟರಿಂಗ್ ಅಂತಾರೆ, ಈ ಮಾಸ್ಟರಿಂಗ್ ಅಂತಾರೆ, ವಿಚಾರಣೆ ಬುದ್ಧಿ ಇಲ್ಲ. ಫಸ್ಟ್ ನಾನು ಯಾರೇನೋ ಸತ್ಯವನ್ನು ತಿಳ್ಕೋಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅದಕ್ ಮಾಡ್ಬೇಕು. ನಾವು ನಿರಂತರ ಬುಕ್ಸ್ ಓದಬೇಕು, ನಿರಂತರ ಸಾಧನೆ ಮಾಡ್ಬೇಕು, ನಿರಂತರ ಯೋಗಿಗಳ ಜೊತೆ ಜ್ಞಾನವನ್ನು ಪಡ್ಕೋಬೇಕು, ಆ ಜ್ಞಾನವನ್ನ ಹಂಚ್ಬೇಕು. ಇವಾಗ ಈ ರೀತಿ ಮಾಡಿದ್ರೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ತ್ರಿಕರಣ ಶುದ್ಧಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಆಚರಣೆ ಅನ್ನೋದು ಇಂಪಾರ್ಟೆಂಟ್. ಆಚರಣೆ ಇದ್ರೆ ಎಲ್ಲ ವೇಸ್ಟೇ. ವಿಶ್ವಾಸ ಇಡ್ಬೇಕಂತ ಸೆಕೆಂಡ್ ಪಾಯಿಂಟ್ ಹೇಳ್ತಾನೆ. ಸಂಶಯ ಭಾವನ ಇರಬಾರ್ದು, ಅದಿದ್ರೆ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ಮೂರನೇ ಪಾಯಿಂಟ್ ಏನ್ ಹೇಳಿದ್ದಾರೆ? ಅಸಂತೃಪ್ತಿ. ನೋಡ್ರಿ, ಮನಸ್ಸಿಗೆ ಅಸಂತೃಪ್ತಿ ಇದೆ. ಆಸೆಗಿದ್ದು ಅಷ್ಟು ಕಾಲು ಚಾಚ್ ಅಂತ ಶರಣರು ಹೇಳಿದ್ರೆ, ಇಲ್ಲ ನನಗಿನ್ನ ದೊಡ್ಡ ಆಸೆಗೆ ಬೇಕಂತಾರ ಮನುಷ್ಯರು. ಇರಕ್ಕೊಂದು ಮನೆ, ಮಾಡಕ್ಕೊಂದು ವ್ಯವಹಾರ, ವ್ಯವಸಾಯ, ಒಂದು ಜಾಬು, ಮಕ್ಕಳ ಜೀವನ ಮಾಡೋಕೆ ಒಂದು ಇಷ್ಟ ಅನ್ನ, ತೃಪ್ತಿಯಿಂದ ಜೀವನ ಮಾಡ್ತಾ ಇದ್ದಾರೆ ಕೆಲವರು. ಕೆಲವರು ಹಂಗೆಲ್ಲ, ಇನ್ನ ಬಂಗ್ಲೆ ಬೇಕು, ಇನ್ನ ಆಸೆ ಬೇಕು. ನನಗೆ ಇನ್ನ ಆಸೆ ಬೇಕು, ಇನ್ನ ಕೆಜಿ ಬಂಗಾರ ಸಂಪಾದನೆ ಮಾಡಬೇಕು, ದೊಡ್ಡ ಕಾರ್ ತರಬೇಕು, ಇನ್ನ ಕೋಟಿ ಕೋಟಿ ಸಂಪಾದನೆ ಮಾಡಬೇಕು.
ಏನೋ ಅವರು ಬಂಗಾರ ಬಾಯಿಗೆ ತಿಂತಾರ, ಆ ದುಡ್ಡು ತಿಂತಾರ ಅವ್ರು, ಆ ನೋಟ್ಗಳು ತಿಂತಾರ. ಅವ್ರು ತಿನ್ನೋದು ಇಷ್ಟ ಅನ್ನಕ್ಕ ಬೇಕು 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 ಅನ್ನೋರೇ ಬೇಕುಪ್ಪ ಆಗ್ತಾನಂತೆ, ಸಾಕು ಸಾಕು ಅನ್ನೋನು ಸಾಹುಕಾರ ಆಗ್ತಾನಂತ ಹೇಳ್ತಾರೆ ದೊಡ್ಡವರು. ಪ್ರಾಪಂಚಿಕ ಜೀವನದಲ್ಲಿ ಸಾಕು ಅನ್ಬೇಕು, ಅಸಂತೃಪ್ತಿ ಇರಬಾರ್ದು, ತೃಪ್ತಿ ಇರ್ಬೇಕು. ಗಂಜಿ ನೀರ್ ಕುಡಿದ್ರು ತೃಪ್ತಿ ಇರ್ಬೇಕು ಮನುಷ್ಯನಿಗೆ. ಅದು ಇಲ್ಲಲ್ಲ ಇದಿಲ್ಲ ಅಂತ ಹೇಳಿ ಆಡಂಬರಕ್ಕೆ ಹೋಗ್ಬಾರ್ದು. ನಮಗೆ ಅರಗತೆ ತಕ್ಕಷ್ಟು ಭಗವಂತ ಕೊಟ್ಟಿದ್ದಾನೆ, ಅಷ್ಟರಲ್ಲಿ ಹ್ಯಾಪಿ ಆಗಿರ್ಬೇಕು. ಪ್ರಾಪಂಚಿಕ ಜೀವನದಲ್ಲಿ ತೃಪ್ತಿ ಆಗಿರ್ಬೇಕು, ಆಧ್ಯಾತ್ಮಿಕ ಜೀವನದಲ್ಲಿ ಅಸಂತೃಪ್ತಿ ಆಗಿರಬೇಕು. ಪ್ರಾಪಂಚಿಕದಲ್ಲಿ ಇದ್ದಷ್ಟರಲ್ಲಿ ಹ್ಯಾಪಿ ಜೀವನ ಮಾಡಬೇಕು. ಶರಣರು ಹೇಳ್ತಾರೆ, ಇರೋದಕ್ಕೆ ಒಂದು ಮನೆ, ಮಾನ ಮುಚ್ಚೋಕೆ ಒಂದು ಬಟ್ಟೆ, ಈ ದೇಹ ನಿಂದಿರೋದಕ್ಕೆ ಇಷ್ಟ ಅನ್ನ, ನಮ್ಗೆ ಜೊತೆಗೆ ಒಬ್ಬ ಹೆಂಡತಿನೋ ಒಬ್ಬ ಗಂಡನೋ, ಇಷ್ಟ ಇದ್ರೆ ಸಾಕಂತ ಹಾಯಾಗಿ ಜೀವನ ಮಾಡ್ಬೋದು. ಆದ್ರೆ ಮನಸ್ಸಿದೆಲ್ಲ ಮನಸ್ಸು ಕೋರಿಕೆಗಳು ಆಸೆಗಳಿಂದ ಕೂಡ್ಕೊಂಡಿರ್ತಕ್ಕಂಥದ್ದು, ಯಾವಾಗಲೂ ಸುಖಗಳು, ಸ್ಪರ್ಶ ಸುಖ, ರೂಪ ಸುಖ, ಶ್ರವಣ ಸುಖ, ಗಂಧ ಸುಖ, ನ್ಯಾಲಿಗೆ ಸುಖ, ಇಂತಹ ಸುಖಗಳಿಗೆ ಬಾನಿಸಾಗ್ಬಿಟ್ಟಿದೆ ಮನಸ್ಸು. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಇವುಗಳಿಗೆ ಸುಖಗಳಿಗೆ ಭ್ರಾಂತಿಗೆ ಒಳಗಾಗ್ಬಿಟ್ಟಿದೆ ಮನಸ್ಸು. ಬೇಕು 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 ಅಂತ ಮನಸ್ಸು ಯಾವಾಗಾದ್ರೆ ಶಾಂತಿ ಆಗುತ್ತಂದ್ರೆ ಆ ಮನಸ್ಸು ಭಗವಂತನ ಕಡೆ ತಿರ್ಸಿದಾಗ ಮನಸ್ಸು ಶಾಂತಿ ಆಗುತ್ತೆ. ಧ್ಯಾನದಲ್ಲಿದ್ದಾಗ ಆ ಮನಸ್ಸು ಶಾಂತಿ ಆಗುತ್ತೆ. ಮನಸ್ಸಿಗೆ ರೆಸ್ಟ್ ಯಾವಾಗ ಸಿಗುತ್ತಂದ್ರೆ ಧ್ಯಾನದಲ್ಲಿ ಮಾತ್ರ. ಇನ್ನು ಉಳಿಕೆದ್ರಲ್ಲಿ ರೆಸ್ಟ್ ಇಲ್ಲ. ಒಂದು ನಿದ್ದೆಯಲ್ಲಿ ಮನಸ್ಸಿಗೆ ರೆಸ್ಟ್ ಸಿಗುತ್ತೆ, ಧ್ಯಾನದಲ್ಲಿ ನಾವು ಕೃತಕವಾಗಿ ರೆಸ್ಟ್ ಮಾಡ್ಕೊಂತೀವಿ. ನಿದ್ದೆಯಲ್ಲಿ ಪ್ರಕೃತಿ ಸಹಜವಾಗಿ ಕೊಟ್ಟಿರ್ತಕ್ಕಂಥ ವರ ರೆಸ್ಟ್ ಮಾಡೋದು ಮನಸ್ಸಿಗೆ. ಧ್ಯಾನದಲ್ಲಿ ಮನುಷ್ಯನಿಗೂ ರೆಸ್ಟ್ ಮಾಡ್ತಾನೆ, ಮೈಂಡಿಗೆ ರೆಸ್ಟ್ ಕೊಡ್ತಾನೆ. ಇನ್ನು ಉಳಿಕಿದ ಟೈಮ್ನಾಗ ಅದು ಫೈಟಿಂಗ್ ಮಾಡ್ತಾ ಇರ್ಬೇಕು. ಅದು ಮಾಡ್ಬೇಕಾ ಇದು ಮಾಡ್ಬೇಕಾ, ಇದು ಮಾಡ್ಬೇಕಾ ಅದು ಮಾಡ್ಬೇಕು. ಆ ಮನಸ್ಸಿಗೆ ಚೆನ್ನಾಗಿ ವಿಚಾರಣೆ ಮಾಡಿದ್ರೆ ಮನಸ್ಸಿನಲ್ಲಿ ಇರತಕ್ಕಂತಹ ಒಂದು ಸ್ಥಾನವನ್ನು ಕಳ್ಕೊಂಡ್ಬಿಡ್ತದೆ. ಅದು ಮನಸ್ಸು ಅನ್ನೋದು ಸಂಕಲ್ಪಗಳಿಂದ ವಿಕಲ್ಪಗಳಿಂದ ಆಗಿರ್ತಕ್ಕಂಥದ್ದೇ ಮನಸ್ಸು. ಅದು ಮನಸ್ಸು ಅನ್ನೋದು ಅಸತ್ಯವಾಗಿರ್ತಕ್ಕಂಥದ್ದು. ಇದು ಬುದ್ಧಿ ಇಲ್ಲ ಮನುಷ್ಯನಿಗೆ, ತಿಳ್ಕೊಂತ ಇಲ್ಲ. ಏನ್ ಮಾಡ್ತಿರ, ಬುದ್ಧಿ ಇಟ್ಕೊಂಡು ವಿಚಾರಣೆ ಮಾಡ್ತಾ ಇಲ್ಲ ಅವನು. ಅಸಂತೃಪ್ತಿ ಆಗಿರ್ಬೇಕು ಪ್ರಾಪಂಚಿಕದ ಕಡೆ, ತೃಪ್ತಿಯಿಂದ ಇರಬೇಕು ಪ್ರಾಪಂಚದ ಕಡೆ, ಆಧ್ಯಾತ್ಮದ ಕಡೆ ಅಸಂತೃಪ್ತಿ ಆಗಿರಬೇಕು. ಎಷ್ಟು ಓದ್ರು, ಎಷ್ಟು ಸಾಧನೆ ಮಾಡಿದ್ರು, ಎಷ್ಟು ತಿಳ್ಕೊಂಡ್ರು, ಎಷ್ಟು ಸೇವೆ ಮಾಡಿದ್ರು, ಇನ್ನ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕು. ನಮ್ಮ ಆತ್ಮಕ್ಕೆ ಎಷ್ಟು ನಾವು ಮಾಡ್ಕೊಂಡು ಹೋಗ್ತೀವೋ, ಎಷ್ಟು ಜ್ಞಾನ ಪಡ್ಕೊಂಡು ಹೋಗ್ತೀವೋ, ಎಷ್ಟು ಸಾಧನೆ ಮಾಡ್ತೀವೋ, ಎಷ್ಟು ಸೇವೆ ಮಾಡ್ತೀವೋ, ಎಷ್ಟು ಸ್ವಾಧ್ಯಾಯ ಮಾಡ್ತೀವೋ, ಅಷ್ಟು ಉನ್ನತವಾಗಿರ್ತಕ್ಕಂತಹ ಉರ್ದು ಲೋಕಗಳಿಗೆ ಹೋಗುತ್ತೆ ನಮ್ಮ ಆತ್ಮ. ಆದ್ದರಿಂದ ಮಾನವನು ಪ್ರಾಪಂಚಿಕ ಜೀವನದಲ್ಲಿ ತೃಪ್ತಿ ಇರಬೇಕು, ಆಧ್ಯಾತ್ಮಿಕ ಜೀವನದಲ್ಲಿ ಅಸಂತೃಪ್ತಿಯಾಗಿ ಜೀವಿಸ್ಬೇಕು. ಇಲ್ಲಿ ಆತ್ಮಜ್ಞಾನ ಹೊಂದಿರೋಕೆ ಕಾರಣ ಏನಂದ್ರೆ, ಒಂದ್ ಪಾಯಿಂಟ್ ಏನ್ ಹೇಳಿದ್ರೆ ಅಸಂತೃಪ್ತಿ. ಇಡೀ ಸಮಯವನ್ನೆಲ್ಲ ಪ್ರಾಪಂಚಕ್ಕೆ ಕೊಟ್ಬಿಟ್ರೆ ಇನ್ನು ಆತ್ಮಜ್ಞಾನ ಪಡ್ಕೊಳ್ಳೋದಕ್ಕೆ ಯಾವಾಗ ಆಗುತ್ತೆ ತನಗೆ? ಖಾನಾ ಪೀನಾ ಸೋನಾ
ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಬಳಗ. 24/7 ಅದೇ ಆಲೋಚನೆ. ಇನ್ನು ಪರಮಾತ್ಮ ಕಡೆ ತೀರ್ಸೋದಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅವರಿಗೆ? ತನ್ನ ಕುಟುಂಬ, ತನ್ನ ಸಂಪತ್ತು, ತನ್ನ ಬಳಗ ಏನು ಹೋಗ್ಬೇಕಾದ್ರೆ ಏನು ತಗೊಂಡೋಗಲ್ಲ, ಯಾರು ಬರೋದಿಲ್ಲ, ಯಾವ ಸಂಪತ್ತು ಬರೋದಿಲ್ಲ. ಋಣ ಇರೋವರೆಗೂ ನನ್ನ ಹೆಂಡತಿ ಇರ್ತಾಳೆ, ನನ್ನ ಗಂಡ ಇರ್ತಾಳೆ, ಮಕ್ಕಳಿರ್ತಾರೆ, ಆಸ್ತಿ ಐಶ್ವರ್ಯ ಭೋಗಗಳನ್ನ, ಪಶು ಪತ್ನಿಗಳು ಎಲ್ಲರೂ ಇರ್ತಾರೆ. ಋಣ ಮುಗಿದ್ಮೇಲೆ ಎಲ್ಲರೂ ಹೋಯ್ತು. ಉಸಿರು ನಿಂತ ತಕ್ಷಣ ಎಲ್ಲ ಡಿಸ್ಕನೆಕ್ಟೆ. ಉಸಿರಿರೋರಿಗೆ ನನ್ನ ಊರು, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಆಸ್ತಿ, ನನ್ನ ಐಶ್ವರ್ಯ. ಉಸಿರು ಹೋದ್ರೆ ಹೋಯ್ತು, ಒಂದೇ ಕ್ಷಣಕ್ಕಲ್ಲ, ಡಿಸ್ಕನೆಕ್ಟ್ ಎಲ್ಲ. ನಿಮ್ ರಿಲೇಶನ್ಶಿಪ್ಸ್, ನಿನ್ನ ಆಸ್ತಿ, ಅದನ್ನ ನೋಡಿ ಸಂಭ್ರಮ ಪಡ್ತಾ ಇದೀವಿ ನಾವು. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಋಣ ಇರೋವರೆಗೂ ಇರ್ತೀವ ಅಷ್ಟೇ, ಋಣ ಆದ್ಮೇಲೆ ಎಲ್ಲ ಹೋಗ್ತದೆ. ಅದು ಯಾವ ಪಶು ಬರೋದಿಲ್ಲ, ಯಾವ ಪತ್ನಿ ಬರೋದಿಲ್ಲ, ಯಾವ ಸಂಪತ್ತು ಬರೋದಿಲ್ಲ, ಯಾವ ಐಶ್ವರ್ಯವೂ ಬರೋದಿಲ್ಲ, ಯಾವ ಗಂಡನೂ ಬರೋದಿಲ್ಲ. ಇವ್ರು ನೋಡಿ ಸಂಭ್ರಮ ಪಡ್ತಾ ಇದೀವಿ ನಾವು. ಇವರೇ ನನ್ನ ಐಶ್ವರ್ಯ, ಇವರೇ ನನ್ನ ಬಂಗಾರ. ನೀನು ಯಾರನ್ನು ಸತ್ಯ ತಿಳ್ಕೊಳ್ಳಾಡ್ದಂಗ ಇದನ್ನೇ ಹಿಡ್ಕೊಂಡು ಜಗ್ಗಾಡ್ತಾ ಇದೀಯ. ಎಷ್ಟು ಜನ್ಮಗಳು ಎತ್ತಿದೀಯೋ, ಎಷ್ಟು ಜನ್ಮಗಳು ಗಂಡ್ರು, ಎಷ್ಟು ಜನ್ಮಗಳು ಹೆಣ್ರು, ಎಷ್ಟು ಮಕ್ಕಳು ನಿನಗೆ. ಇನ್ನ ತಿರ್ಲ ಸುಖ, ಪಶು ಸುಖ. ಅದಕ್ಕೆ ಈ ಗುರುಗಳು ಏನ್ ಹೇಳ್ತಾರೆ, ಫಸ್ಟ್ ನಿನ್ನನ್ನು ನೀನು ತಿಳ್ಕೋದಕ್ಕೆ ಪ್ರಯತ್ನ ಮಾಡು. ಇದ್ದಷ್ಟಲ್ಲಿ ತೃಪ್ತಿ ಇರು ಪ್ರಾಪಂಚಿಕದಲ್ಲಿ. ಭಗವಂತನ ಚಿಂತನೆ ಮಾಡು, ಸಾಧನೆ ಮಾಡು, ನೀನು ಯಾರನ್ನ ಸತ್ಯ ತಿಳ್ಕೋ. ಇನ್ನ 4ನೇ ಪಾಯಿಂಟು, ಮನಸ್ಸು ಅಶಾಂತಿಯಿಂದ ಇರುವುದು. ನೋಡ್ರಿ ಮಾಸ್ಟರ್ಸ್, ಯಾವಾಗಾದ್ರೆ ನಾನು ಈ ದೇಹ ನಾನು ಅಂತ ಅನ್ಕೊಂಡು ಇದ್ದಾಗ, ಜ್ಞಾನ ಇಲ್ಲದ ಪಕ್ಷದಲ್ಲಿ ಕುಟುಂಬದಲ್ಲಿ ಕಿರಿಕಿರಿಗಳು, ಸಮಸ್ಯೆಗಳು ಎಲ್ಲ ಬರ್ತಾ ಇರ್ತವೆ. ಜಗಳ ಬರ್ತವೆ, ಕೋಪ ಬರ್ತದೆ, ದ್ವೇಷ ಬರುತ್ತೆ. ಅವಾಗ ಮನಸ್ಸು ಏನಾಗುತ್ತೆ, ಅಶಾಂತಿಯಿಂದ ಒಳಗಾಗುತ್ತೆ. ಅವಾಗ ನಾನು ಸಾಧನೆ ಮಾಡ್ತೀನಿ, ನಾನು ಜ್ಞಾನ ಪಡ್ಕೊಂತೀನಿ ಅಂದ್ರೆ ಆಗುತ್ತಾ? ಆಗೋದಿಲ್ಲ. ಜ್ಞಾನ ಪಡ್ಕೊಳ್ಳೋದಕ್ಕಾಗೋದಿಲ್ಲ, ಸತ್ಯವನ್ನು ತಿಳ್ಕೊಳ್ಳೋದಕ್ಕಾಗೋದಿಲ್ಲ, ಸಾಧನೆ ಮಾಡೋಕ್ಕೂ ಆಗೋದಿಲ್ಲ. ಆ ಜಗಳಗಳು, ಆ ಉದ್ದಾಟ, ಅಶಾಂತಿ ಇದ್ದಾಗ ಏನ್ ಮಾಡ್ತೀನಿ ನೀನು? ಪ್ರಾಬ್ಲಮ್ಸ್ಗಳು ಇದ್ದಾಗ ಮಾಡಕ್ ಆಗೋದಿಲ್ಲ. ಕೋರಿಕೆಗಳು ಜಾಸ್ತಿ ಆದಾಗ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತವೆ, ಕಷ್ಟಗಳು ಜಾಸ್ತಿ ಆಗ್ತವೆ, ಸಮಸ್ಯೆಗಳು ಜಾಸ್ತಿ ಆಗ್ತವೆ, ಜಗಳಗಳು ಜಾಸ್ತಿ ಆಗ್ತವೆ, ಅನಾರೋಗ್ಯ ಬರುತ್ತೆ. ಇನ್ನೇನ್ ಮಾಡ್ತೀನಿ? ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಪ್ರಾಪಂಚಿಕ ಜೀವನದಲ್ಲಿ ವೈರಾಗ್ಯ, ಭಗವಂತನ ಮೇಲೆ ಆಸಕ್ತಿ. ಅದಕ್ಕೆ ವಿಷಯ ವಿರಕ್ತಿ, ಆತ್ಮದ ಮೇಲೆ ಆಸಕ್ತಿ. ಪ್ರಾಪಂಚಿಕ ವಿಷಯಗಳ ಮೇಲೆ ವಿರಕ್ತರಾಗ್ಬೇಕು. ಇವಾಗ ಊಟ ಮಾಡಿ ಏನೋ ಒಂದು ಸಮಥಿಂಗ್, ಕಲ್ಲೋ ಏನೋ ಬಂತ ಅನ್ಕೊಳ್ರಿ, ಅದನ್ನೇನ್ ಮಾಡ್ತೀವಿ, ಆ ತುತ್ತನ್ನ ಉಗುಳು ಬಿಡ್ತೀವಿ. ಉಗುಳಿದಾಗ ಆ ಒಂದು ತುತ್ತನಲ್ಲಿ ಇರ್ತಕ್ಕಂಥ ಅನ್ನವನ್ನ ನೋಡಿದ್ರೆ ನಮ್ಗೆ ಏನೋ ಇರುತ್ತೆ, ಇಷ್ಟ ಬರುತ್ತೆ ತಿನ್ಬೇಕಂತ? ಇಲ್ಲ, ವೈರಾಗ್ಯ ಬರುತ್ತೆ ಅದ್ರ ಮೇಲೆ ನೋಡಿದ್ರೆ, ತಿನ್ಬಾರ್ದು ಅಂತೀವಿ. ಅದೇ ರೀತಿಯಾಗಿ ಈ ಪ್ರಪಂಚದ ಮೇಲೆ ವೈರಾಗ್ಯ ಬರ್ಬೇಕು ನಮಗೆ. ಅವಾಗ ಏನಾದರೂ ಸಾಧನೆ ಮಾಡಕ್ ಸಾಧ್ಯ. ಅವಾಗ ನಮ್ಮ ಮನಸ್ಸು ಶಾಂತಿಯಿಂದಿರುತ್ತೆ. ಅಶಾಂತಿ ಇದ್ದಾಗ ಆತ್ಮಜ್ಞಾನ ಲಭ್ಯವಾಗೋದಿಲ್ಲ. ವಿಚಾರಣೆ ಮಾಡಬೇಕು.
ಯಾವಾಗಲೂ ಮನಸ್ಸನ್ನ ಶಾಂತಿಯಿಂದ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇರೋದ್ರಲ್ಲಿ ತೃಪ್ತಿಯಿಂದ ಜೀವನ ಮಾಡಬೇಕು. ಮನುಷ್ಯನ ಜನ್ಮ ತಗೊಂಡಿದ್ದು ಇದಕ್ಕೆ ತಾನು ಯಾರು ಅನ್ನುವ ಸತ್ಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಅದು ತಿಳ್ಕೊಂಡು ನೀನು ಏನು ಮಾಡು ನಡೀತೈತಿ. ದೇಹ ಧರ್ಮ, ಕುಟುಂಬ ಧರ್ಮ, ಸಮಾಜ ಧರ್ಮ ನೋಡ್ಕೊಳ್ತಾನೆ ಆತ್ಮ ಧರ್ಮ ನೋಡ್ಕೋಬೇಕು. ಒಬ್ಬ ಆತ್ಮಜ್ಞಾನಿ ತ್ರಯೀ ಧರ್ಮಗಳನ್ನ ಪಾಲಿಸ್ತಾನಂತೆ. ಯಾರಾದ್ರೆ ಸಾಧನೆ ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂತವ್ರು, ಆತ್ಮಜ್ಞಾನಗಳನ್ನ ಪಡ್ಕೊಂತಾರೋ 3 ಧರ್ಮಗಳನ್ನ ನೆರವೇರಿಸ್ತಾರಂತೆ. ಒಂದು ಶರೀರ ಧರ್ಮ, ಕುಟುಂಬ ಧರ್ಮ, ಸಮಾಜ ಧರ್ಮ. ಈ 3 ಧರ್ಮಗಳು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಪರ್ಫೆಕ್ಟ್. ಯೋಗ ಕರ್ಮಸು ಕೌಶಲಂ. ಕೆಲಸದಲ್ಲಿ ಕೂಡ ಮತ್ತೆ ಕೌಶಲ್ಯ ಸಿಗುತ್ತೆ ಅವರಿಗೆ. ಎಲ್ಲರ ತರ ಇರೋದಿಲ್ಲ ಅವರು. ಪರ್ಫೆಕ್ಟ್ ಮ್ಯಾನ್. ಇದು ಗೊತ್ತಿಲ್ಲ ಬಹಳ ಮಂದಿಗೆ. ಆಧ್ಯಾತ್ಮಿಕ ಅನ್ನೋದು ಒಂದು ಬೇರಿದ್ದಂಗೆ, ಪ್ರಾಪಂಚಿಕ ಅನ್ನೋದು ಮೇಲೆ ಇರ್ತಕ್ಕಂಥ ಕೊಂಬೆ ರೆಂಬೆಗಳು, ಮರ ಇದ್ದಂಗೆ. ಆ ಕೊಂಬೆ ರೆಂಬೆ ಮರ ಬೆಳಿಬೇಕಂದ್ರೆ ಅದಕ್ಕೆ ಆಧಾರ ಬೇರು. ಬೇರೆ ಸರಿಗಿಲ್ಲಪ್ಪ ಕೊಳ್ತೋಗ್ಬಿಡಿದೆ ಅಂದ್ರೆ ಅದು ಮರ ಕೆಳಗೆ ಬಿದ್ದೋಗ್ಬಿಡ್ತದೆ. ಅದೇ ರೀತಿಯಾಗಿ ನಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ ಆಧ್ಯಾತ್ಮಿಕದಲ್ಲಿ ಇರ್ಬೇಕು. ಆತ್ಮಜ್ಞಾನ, ಆತ್ಮಶಕ್ತಿಯನ್ನು ಬೆಳೆಸ್ಕೋಬೇಕು, ಸತ್ಯವನ್ನ ಅವಗತ ಮಾಡ್ಕೋಬೇಕು. ಅವಾಗ ಈ ನಮ್ಮ ಭೌತಿಕವಾಗಿರ್ತಕ್ಕಂಥ ಜೀವನ ಅದ್ಭುತವಾಗಿರುತ್ತೆ. ಇದೇ ರಹಸ್ಯ, ಇನ್ನೇನೂ ಇಲ್ಲ. ಏನೇ ಬರ್ಲಿ ಎಲ್ಲ ಫೇಸ್ ಮಾಡ್ತಾನೆ ಮನುಷ್ಯ. ಯಾವ್ದಕ್ಕೂ ಟೆನ್ಷನ್ ತಗೊಳ್ಕೊಳ್ಳೋದು. ಇನ್ನು ಫೈನಲ್ ಪಾಯಿಂಟ್, ವಿದ್ಯಾಕಾಂಕ್ಷ ಇಲ್ಲದೇ ಇರುವುದು. ಸ್ವಾಮಿ, ನಾನು ಓದಿಲ್ಲ, ನನ್ನ ಆಧ್ಯಾತ್ಮಿಕ ಮಾರ್ಗ ಮತ್ತೆ ನನಗೆ ಬರೋದಿಲ್ಲ, ಸಾಧನೆ ಮಾಡೋಕ್ಕಾಗಲ್ಲ, ಬುಕ್ಸ್ ಓದಕ್ ಬರಲ್ಲ, ನನಗೆ ವಿದ್ಯೆ ಇಲ್ಲ, ಮತ್ತೆ ಆಧ್ಯಾತ್ಮಿಕ ವಿದ್ಯೆಗೆ ಕಲಿಯೋದಕ್ಕೆ ನನ್ಗೆ ಅರ್ಹತೆ ಇಲ್ಲ ಅನ್ಕೊಂತಾರೆ. ಆಧ್ಯಾತ್ಮಿಕ ವಿದ್ಯೆಗೆ ಪ್ರಾಪಂಚಿಕ ವಿದ್ಯೆ ಬೇಕಾಗಿಲ್ಲ. ಅದಕ್ಕೆ ಬೇಕು ಶ್ರದ್ಧೆ, ಭಕ್ತಿ, ಸಹನೆ. ಸಾಧನೆ ಮಾಡಕ್ಕೆ ವಿದ್ಯೆ ಬೇಕಾ? ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ವಿದ್ಯೆ ಬೇಕಾ? ಯೋಗಿಗಳು, ಋಷಿಮುನಿಗಳು, ಮಹರ್ಷಿಗಳು ಎಷ್ಟೋ ಮಂದಿ ಹೇಳ್ತಿದ್ದಾರೆ. ವಿಡಿಯೋಸ್ ಕೇಳ್ರಿ, ಪ್ರವಚನ ಕೇಳ್ರಿ, ಅವರು ಆತ್ಮಜ್ಞಾನಿಗಳ ಜೊತೆ ಸಾಧನೆ ಮಾಡ್ರಿ. ರಮಣ ಮಹರ್ಷಿ ಏನನ್ನು ಓದಿದಾರ? ಯಾರು ಏನು ಓದಿಲ್ಲ. ಬಹಳ ಮಂದಿ ಶರಣರು ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ನಿಜವಾದ ಸರಸ್ವತಿ ಪುತ್ರರವರು. ಆತ್ಮಜ್ಞಾನವನ್ನು ಯಾರು ಪಡ್ಕೊಂತಾರೋ ಅವರೇ ನಿಜವಾದ ಸರಸ್ವತಿ ಪುತ್ರ. ಪ್ರಾಪಂಚಿಕ ಸರಸ್ವತಿ ಪುತ್ರ ನಶಿಸಿ ಹೋಗೋದು, ಆಧ್ಯಾತ್ಮಿಕ ಸರಸ್ವತಿ ಪುತ್ರರು ಶಾಶ್ವತವಾಗಿರ್ತಕ್ಕಂಥ. ಯಾರಾದ್ರೂ ಸಾಧನೆ ಮಾಡ್ತಾರೋ ಅವರೆಲ್ಲರೂ ಆತ್ಮಜ್ಞಾನಿಗಳು, ಸರಸ್ವತಿ ಪುತ್ರ ಆಗ್ತಾರೆ. ಸ್ಪಿರಿಚುವಲ್ ಸರಸ್ವತಿ ಪುತ್ರರು. ಈ ರೀತಿ ಯಾರ ಜೀವನದಲ್ಲಾದ್ರೆ ಮಾಡ್ಕೊಂಡು ಹೋಗ್ತಾರೋ ಅವರಿಗೆ ಈ ಒಂದು ಜ್ಞಾನ ಲಭ್ಯವಾಗುತ್ತೆ ಅಂತ ಇಲ್ಲಿ ಗುರುಗಳು ತಿಳಿಸ್ತಾ ಇದ್ದಾರೆ. ರಾಜ್ಯಲಕ್ಷ್ಮಿಯವರು ತಿಳಿಸ್ತಾ ಇದ್ದಾರೆ. ನಮಗೆ ಆತ್ಮಜ್ಞಾನ ಲಭ್ಯವಾಗದೇ ಇರೋಕ್ಕೆ ಕಾರಣಗಳಂದ್ರೆ 5. 1 ಜಡತ್ವವಾದ ಮನಸ್ಸು. 2 ಸಂಶಯ ಭಾವನ. 3 ಅಸಂತೃಪ್ತಿ. 4 ಅಶಾಂತಿ, ಮನಸ್ಸು ಅಶಾಂತಿಯಿಂದಿರುವುದು. 5ನೇದು ವಿದ್ಯಾಕಾಂಕ್ಷ ಇಲ್ಲದೆ ಇರುವುದು. ಈ 5 ಭಾವನೆಗಳಿಂದ, ಮನಸ್ಸಿನ ಇರ್ತಕ್ಕಂಥ 5 ಲೋಪಗಳಿಂದ ಭಗವಂತನ ಸಾಕ್ಷಾತ್ಕಾರ ನನಗೆ ಆಗ್ಬಾರ್ದು. ಯಾವಾಗ್ಲೂ ಜಡತ್ವದಿಂದ ಇರಬಾರ್ದು. ನಮ್ಮ ಮನಸ್ಸು ಒಳ್ಳೆ ಕಾರ್ಯಗಳಿಗೆ ಯಾವಾಗ್ಲೂ ಆಕ್ಟಿವ್ ಆಗಿ ಕೃಷಿ ಮಾಡ್ತಾ ಹೋಗ್ಬೇಕು. ಮನಸ್ಸು ತೋರಿಸ್ಬೇಕು, ನೆಗ್ಲಿಜಮ್ ಮಾಡಬಾರ್ದು. ಸಂಶಯ ಇರಬಾರ್ದು ಭಗವಂತನ ಮೇಲೆ. ಅವನೇ ಇರೋದು. ಸಾಸಿವೆ ಕಲಷ್ಟನ ನಂಬಿಕೆ ಇಟ್ಕೊಂಡು ಅವನ ಮೇಲೆ ದೃಷ್ಟಿ ಇಟ್ಟು ಮಾಡ್ಕೊತ ಹೋಗ್ಬೇಕು. ಪ್ರಾಪಂಚಿಕ ಜೀವನದಲ್ಲಿ ತೃಪ್ತಿ ಇರಬೇಕು, ಆಧ್ಯಾತ್ಮಿಕ ಜೀವನದಲ್ಲಿ ಅಸಂತೃಪ್ತಿ ಇರಬೇಕು. ಜೀವನದಲ್ಲಿ ಮನಸ್ಸು ಶಾಂತಿಯಿಂದ ಇರ್ಬೇಕಂದ್ರೆ ಸತ್ಯವನ್ನ ತಿಳ್ಕೋಬೇಕು, ವಿಚಾರಣೆ ಮಾಡ್ಬೇಕು. ನಾನು ಆತ್ಮ, ಜಗತ್ತು, ಈ ಜೀವನ ಅನ್ನೋದು ಒಂದು ನಾಟಕ. ನಾಟಕದಲ್ಲಿ ಒಂದು ಪಾತ್ರ ಧರಿಸಿದ್ದೀನಿ. ಎದಕ್ಕೆ ನಾನು ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಕು? ಎದಕ್ಕೆ ನಾನು ಮಮಕಾರವನ್ನು ಬೆಳೆಸ್ಕೋಬೇಕು? ಅಹಂಕಾರವನ್ನು ಬೆಳೆಸ್ಕೋಬೇಕು?
ಅವೆಲ್ಲ ಬಿಟ್ಟು ಮನಸ್ಸನ್ನ ಶಾಂತಿಯಾಗಿ ಇಟ್ಕೊಂಡು ಭಗವಂತನ ಕಡೆ ತಿರುಗಿಸಿದಾಗ ಮನಸ್ಸು ಶಾಂತಿ ಆಗುತ್ತೆ. ವಿದ್ಯಾಕಾಂಕ್ಷೆ ಇಲ್ಲದೆ ಇರುವುದು ಅಂತ ಅನ್ಕೋಬಾರ್ದು. ನನಗೆ ವಿದ್ಯೆ ಇಲ್ಲ, ನನಗೆ ಆಧ್ಯಾತ್ಮಿಕ ವಿದ್ಯೆ ಕಲಿಯೋದಕ್ಕೆ ಅರ್ಹತೆ ಇಲ್ಲ ಅನ್ಕೊಂತಾರೆ. ಇದಕ್ಕೆ ಆಧ್ಯಾತ್ಮಿಕ ವಿದ್ಯೆ ಪ್ರಾಪಂಚಿಕ ವಿದ್ಯೆ ಬೇಕಾಗಿಲ್ಲ. ಒಳ್ಳೆ ಭಕ್ತಿ ಬೇಕು, ಒಳ್ಳೆ ಶ್ರದ್ಧೆ ಬೇಕು, ಒಳ್ಳೆ ನಿಷ್ಠೆ ಬೇಕು, ಒಳ್ಳೆ ತಪನೆ ಬೇಕು, ಸಾಧನೆ ಮಾಡು. ಅವಾಗ್ಲೇ ಅವರು ಆ ಜ್ಞಾನವನ್ನು ಪಡ್ಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂತಾರೆ ಅಂತ ಇಲ್ಲಿ ನಮ್ಮ ರಾಜಲಕ್ಷ್ಮಿ ಅವರು ತಿಳಿಸಿದ್ದಾರೆ. ಆದ್ದರಿಂದ ಎಲ್ಲಾರು ಸಾಧಕರು ಈ 5 ನಿಯಮಗಳನ್ನ ತ್ಯಜಿಸಿ ಶ್ರದ್ಧಾ ಭಕ್ತಿಯಿಂದ ಜೀವನದಲ್ಲಿ ಅಳವಡಿಸ್ಕೊಂಡು ಆಚರಣೆ ಇಟ್ಕೊಂಡು ಸರಿಯಾದ ಸಾಧನೆ ಮಾಡಿ ಜನ್ಮವನ್ನ ಸಾರ್ಥಕತೆ ಮಾಡ್ಕೋಬೇಕು. ತಾನು ಯಾರೋ ಅನ್ನೋ ಸತ್ಯವನ್ನು ತಿಳ್ಕೋಬೇಕು. ಅವಾಗಲೇ ನರನಾಗಿ ಹುಟ್ಟಿದಕ್ಕೆ ನಾರಾಯಣ ಆಗ್ತಾನೆ ಅವನು ಇವೆಲ್ಲ ಮಾಡಿದಾಗ. ಅವಾಗ ಜನ್ಮ ಸಾರ್ಥಕ ಆಗುತ್ತೆ. ಅದೇ ರೀತಿಯಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್. ಬಳ್ಳಾರಿನಲ್ಲಿ ಸೆಪ್ಟೆಂಬರ್ 18, 19, 20 ಸೆಪ್ಟೆಂಬರ್ 18, 19, 20 ಉಚಿತ ಧ್ಯಾನ ಆತ್ಮಜ್ಞಾನ ಶಿಕ್ಷಣ ಶಿಬಿರ ನಡೀತಾ ಇದೆ ಬಳ್ಳಾರಿನಲ್ಲಿ. ಬ್ರಹ್ಮರ್ಷಿ ತಟವರ್ತಿ ರಾಘವ ಸರ್ ಮತ್ತು ರಾಜಲಕ್ಷ್ಮಿ ಅವರು ಬರ್ತಾ ಇದ್ದಾರೆ. ಮತ್ತೆ ಇರೋದಕ್ಕೆ ಎಲ್ಲ ಊಟದ ವ್ಯವಸ್ಥೆ, ಇರೋದಕ್ಕೆ ನೈಟ್ ವಸತಿ ವ್ಯವಸ್ಥೆ, AC ಫಂಕ್ಷನ್ ಹಾಲು, ಎಲ್ಲ ಊಟ, ಸ್ನಾಕ್ಸ್, ತಿಂಡಿ ಎಲ್ಲ ಇರುತ್ತೆ. ಇದನ್ನ ನೀವೆಲ್ಲರೂ ಬಳಕೆ ಮಾಡ್ಕೋಬೇಕು, ಇದನ್ನ ಯೂಸ್ ಮಾಡ್ಕೋಬೇಕು. ಸೈಲೆನ್ಸ್ ಮೆಡಿಟೇಷನ್ ಇರುತ್ತೆ, ಆತ್ಮಜ್ಞಾನ ಶಿಕ್ಷಣ ಶಿಬಿರ ಇರುತ್ತೆ, ಎಲ್ಲ ಫ್ರೀ ಆಗಿರುತ್ತೆ. ಮತ್ತೆ ಅವಕಾಶ ಬರೋದಿಲ್ಲ. ನನ್ನ ಫೋನ್ ನಂಬರು 9380080586. ಇನ್ನೊಂದ್ಸಲ ಹೇಳ್ತೀನಿ, 9380080586. ಇನ್ನೊಂದು, ಪ್ರತಿ ತಿಂಗಳು ಧಾರವಾಡನಲ್ಲಿ 7, 8, 9 ಉಚಿತ ಧ್ಯಾನ ಮತ್ತು ಆತ್ಮಜ್ಞಾನ ಶಿಕ್ಷಣ ಶಿಬಿರ ಇರುತ್ತದೆ. ಅಲ್ಲಿ ಸಹ ನೀವು ಈ ಒಂದು ಲಾಭವನ್ನ ಪಡ್ಕೋಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಕೂಡ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ಮತ್ತೆ ಅಲ್ಲಿ ಫೋನ್ ಮಾಡಿ ಬರ್ರಿ. ಪ್ರತಿ ತಿಂಗಳು ಇರುತ್ತೆ 7, 8, 9. ಅಲ್ಲಿ ಕೂಡ ಎಲ್ಲ ಫ್ರೀ ಅಕೊಮಿಡೇಷನ್, ಫ್ರೀ ಸಾಧನೆ, ಫ್ರೀ ಆತ್ಮಜ್ಞಾನ. ಅಲ್ಲಿ ತಟವರ್ತಿ ರಾಘವ ಸರ್ ಮತ್ತು ರಾಜಲಕ್ಷ್ಮಿ ಅವರು ಬರ್ತಾರೆ. ಇನ್ನು ಯಥಾವಿಧಿಯಾಗಿ ಭೀಮವರಂ ಆಂಧ್ರ ಪ್ರದೇಶ್ 1, 2, 3 ತಾರೀಕು ಪ್ರತಿ ತಿಂಗಳು ಅಲ್ಲಿ ಸಹ ಆತ್ಮಜ್ಞಾನ ಶಿಕ್ಷಣ ಸಾಧನೆ ಎಲ್ಲ ಇರುತ್ತೆ. ಸುಮಾರು 24 ವರ್ಷಗಳಿಂದ ನಡ್ಕೊತಾ ಬರ್ತಾ ಇದ್ದಾರೆ. ಅಲ್ಲಿ ಸಹ ನೀವು ಆ ಒಂದು ಯಾರ ಅವಕಾಶ ಇದ್ದವರು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆ ಒಂದು ಲಾಭವನ್ನು ಪಡ್ಕೋಬೇಕು. ಅದಕ್ಕೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಅದಕ್ಕೆ ಫೋನ್ ಮಾಡ್ರಿ, ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಇನ್ನ ಬೇಕಾದ್ರೆ ಮಧುರಾ ಹೆಗಡೆ ಮೇಡಮ್ ಇರ್ತಾರೆ, ಅವ್ರಿಗೆ ನನ್ನ ನಂಬರ್ ಇದೆ. ರಂಗನಾಥ್ ಸರ್ ಹತ್ರ ನನ್ನ ನಂಬರ್ ಇದೆ, ಅವ್ರಿಗೆಲ್ಲ ನೀವು ತಿಳ್ಕೊಬಹುದು. ಒಂದು ನಂಬರ್ ಕೊಡ್ತಾರೆ. ಅಥವಾ ಇವಾಗ ಬರ್ಕೊಂಡಿರ್ತಕ್ಕಂಥವ್ರು ನನಗೆ ತಿಳಿಸಿದ್ರು ಕೂಡ ಯಾರು ಡೌಟ್ ಇದ್ರು ಹೇಳಿದ್ರು ನಾನು ಎಲ್ಲ ನಿಮಗೆ ತಿಳಿಸ್ತೀನಿ. ಓಕೆ ಮಾಸ್ಟರ್ಸ್. ಮತ್ತೆ ನನಗೆ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಹತಾರ್ ಫೌಂಡೇಶನ್ ಟೀಮ್ ವರ್ಕರ್ಸ್ಗೂ, ಜೀವನ ಪಾಲ್ಗೊಂಡ ಆತ್ಮಬಂಧುಗೂ, ಉಪನೋದಿಸ್ತಕ್ಕಂಥ ಆತ್ಮಬಂಧುಗೂ ಎಲ್ಲರಿಗೂ ನಮಸ್ಕಾರಗಳು. ಮತ್ತೆ ಈ ಒಂದೆರಡು ವಾಕ್ಪುಷುಳು ರೂಪದ ಕಲ್ಪಿಸುತ್ತಾ ಮಂಗಳವಾರ ಮಾಡ್ತೀವಿ. ಥ್ಯಾಂಕ್ ಯು.